ಜನಪ್ರತಿನಿಧಿಗಳು. ಈಗ ಪಾಕ್ಗೆ ಅಮಾಯಕ ನಾಗರಿಕರೇ ಟಾರ್ಗೆಟ್. ಉರಿ ಮತ್ತು ಕುಪ್ವಾರದ ನಾಗರಿಕರ ಪ್ರದೇಶಗಳ ಬಳಿ ದಾಳಿ ಯತ್ನ. ಪಾಕ್ ದಾಳಿಗೆ ಆರ್ಟಿಲರಿ ಈಗ ಪಾಕ್ಗೆ ನಾಗರಿಕರನ್ನ ಗುರಿಯಾಗಿಸ್ತಾ ಇದೆ. ಅದಕ್ಕೆ ಪ್ರತಿದಾಳಿಯನ್ನು ಭಾರತ ಕೂಡ ಮಾಡ್ತಾ ಇದೆ. ಬೇರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ವಿಮಾನ ಹಾರಿಸಿದ್ರು ಅಂದ್ರೆ ಹೊಡೆದುರುಳಿಸ್ತಾರೆ, ಡ್ರೋನ್ ಹಾರಿಸಿದ್ರೆ ಹೊಡೆದುರುಳಿಸ್ತಾರೆ. ಈಗ ಸಣ್ಣ ಪುಟ್ಟ ರೀತಿಯಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಬೇಕು. ಪ್ರತೀಕಾರ ಯಾವಾಗ ನಾಗರಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತಿರೋ ಪಾಕಿಸ್ತಾನದ ಕೊನೆಯ ದಿನಗಳು, ಕೊನೆಯ ಉಸಿರು. ನೆನೆ ಪೂಂಚ್ನಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತು ಪಾಕಿಸ್ತಾನ. ಪೂಂಚ್ನ 14 ಅಮಾಯಕ ನಾಗರಿಕರು ಪ್ರಾಣವನ್ನ ಕಳ್ಕೊಂಡು. ಪೂಂಚ್ ವಾಸ್ ಬ್ಲೀಡಿಂಗ್. ಟುಡೇ ಎಂಟೈರ್ ಪಾಕಿಸ್ತಾನ್ ಇಸ್ ಬರ್ನಿಂಗ್. ನಿನ್ನೆ ಪೂಂಚ್ನಲ್ಲಿ ರಕ್ತಪಾತವನ್ನ ಮಾಡಿದ ಪಾಕಿಸ್ತಾನ ಇವತ್ತು ಭಾರತದ ರೋಷಾಗ್ನಿಗೆ ಹೊತ್ತಿ ಉರಿತಾ ಇದೆ. ಇಡೀ ಪಾಕಿಸ್ತಾನದ ಮೇಲೆ ಅಗ್ನಿಯ ಮಳೆಯನ್ನ ಸುರಿಸ್ತಾ ಇದೆ ಭಾರತ. ಪೂಂಚ್ನ 14 ನಾಗರಿಕರ ಬಲಿಗೆ ಪ್ರತೀಕಾರ ಇವತ್ತು ಇಡೀ ಪಾಕಿಸ್ತಾನ ಧಗಧಗಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ 26 ಮಂದಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿಸ್ತು ಪಾಕಿಸ್ತಾನ. 100 ಮಂದಿ ಉಗ್ರವಾದಿಗಳ ರಕ್ತವನ್ನ ಕಾಣ್ತು ಭಾರತ. ಟೆಟ್ ಫಾರ್ ಟ್ಯಾಟ್. ನೀವು ಹಿಂಗೆ ಹೊಡೆದ್ರೆ ಅದಕ್ಕಿಂತ ಡಬಲ್ ಹೊಡಿತೀವಿ ಅನ್ನೋದನ್ನ ತೋರಿಸ್ತಾ ಇದೆ ಭಾರತ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಸ್ಟರ್ಡೇ ಪೂಂಚ್ ವಾಸ್ ಬ್ಲೀಡಿಂಗ್. ಟುಡೇ ಎಂಟೈರ್ ಪಾಕಿಸ್ತಾನ್ ಇಸ್ ಬರ್ನಿಂಗ್. ನೆನ್ನೆ ಪೂಂಚ್ನಲ್ಲಿ ರಕ್ತಪಾತ, ಇವತ್ತು ಇಡೀ ಪಾಕಿಸ್ತಾನ ಧಗಧಗ. ಇಡೀ ಪಾಕಿಸ್ತಾನದ ಆಯಕಟ್ಟಿನ ನಗರಗಳೆಲ್ಲವೂ ಕೂಡ ಇದೀಗ ಪಾಕಿಸ್ತಾನದ ಸೇನಾಪಡೆಯ ಕೈಯಿಂದ ಕೊಂಚವೇ ಜಾರು ಹೋಗ್ತಾ ಇದೆ. ಭಾರತ ಮಾಡ್ತಾ ಇರುವ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪರದಾಡ್ತಾ ಇದೆ ಪಾಕಿಸ್ತಾನದ ನಗರಗಳು. ಇಸ್ಲಾಮಾಬಾದ್, ಕರಾಚಿ, ಸಿಯಾಲ್ಕೋಟ್, ರಾವಲ್ಪಿಂಡಿ, ಪೇಶಾವರ, ಒಂದಾ ಎರಡ. ಭಾರತದ 4 ನಗರಗಳ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ 8 ನಗರಗಳ ಮೇಲೆ ಇದೀಗ ಭಾರತ ಪ್ರತಿದಾಳಿಯನ್ನ ಮಾಡ್ತಾ ಇದೆ. 1 ಬುಲೆಟ್ಗೆ 10 ಬುಲೆಟ್, 1 ದಾಳಿಗೆ 4 ಪ್ರತಿದಾಳಿ. ಇದು ಭಾರತದ ಪ್ರತಿದಾಳಿಯ ಪರಾಕ್ರಮ. ಪೂಂಚ್ನ ಪ್ರತೀಕಾರದ ಭಾಗವಾಗಿ ಇವತ್ತು ಇಡೀ ಪಾಕಿಸ್ತಾನ ಹೊತ್ತಿ ಉರಿಯುವಂತೆ ಮಾಡಿದೆ ಭಾರತ. ಇದು ಹೊಸ ಭಾರತದ ಪರಾಕ್ರಮ. ವೀಕ್ಷಕರೇ, ಮತ್ತೊಮ್ಮೆ ನೆನಪು ಮಾಡ್ತೀನಿ, ಯುದ್ಧ ಪ್ರಾರಂಭ ಮಾಡಲಿಕ್ಕೆ ಮೊದಲ ಹೆಜ್ಜೆ ಇಟ್ಟಿರೋದೇ ಪಾಕಿಸ್ತಾನ. 2 ಗಂಟೆಯಲ್ಲಿ ತನ್ನ ಪ್ರಬಲ ಅಸ್ತ್ರಗಳನ್ನು ಕಳೆದುಕೊಂಡಿದ್ದು ಪಾಕಿಸ್ತಾನ. ಯುರೋಪಿಯನ್ ಯೂನಿಯನ್ ಮುಂದೆ ಭಿಕ್ಷೆ ಬೇಡಲಿಕ್ಕೆ ಹೊರಟಿದೆ ಪಾಕಿಸ್ತಾನ. ಆದರೆ ಈವರೆಗೂ ಭಾರತ ಒಂದೇ ಒಂದು ದೇಶದ ಸಹಾಯವನ್ನ ಕೇಳಿಲ್ಲ. ಜಸ್ಟ್ ಮಾಹಿತಿಯನ್ನು ರವಾನೆ ಮಾಡ್ತಿದೆ ಅಷ್ಟೆ. ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಮಾತನಾಡಿದ್ದು ಸಹಾಯ ಕೇಳಿಯಲ್ಲ, ಬದಲಾಗಿ ಆದ ದಾಳಿಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ ಭಾರತ. ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಈವರೆಗೆ ಒಂದೇ ಒಂದು ದೇಶದ ಮುಂದೆ ಕೂಡ ಕೈಯೊಡ್ಡಿಲ್ಲ ಭಾರತ. ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಇದು ಕೂಡ ಉದಾಹರಣೆಯಾಗಿ ನಿಲ್ತಾ ಇದೆ. ಭಾರತ ಕೇಳೋಕ್ ಮುಂಚೆಯೇ ಯುರೋಪಿಯನ್ ಯೂನಿಯನ್ ಭಾರತದ ಪರವಾಗಿ ನಿಂತಿದೆ, ಅಮೆರಿಕ ಭಾರತದ ಪರವಾಗಿ ನಿಂತಿದೆ, ರಷ್ಯಾ ಭಾರತದ ಜೊತೆಯಲ್ಲಿ ನಿಂತಿದೆ, ಚೀನಾ ಪಾಕಿಸ್ತಾನದ ಪರವಾಗಿ ನೇರವಾಗಿ ನಿಲ್ಲಲಿಕ್ಕೆ ಆಗದ ಜನಪ್ರತಿನಿಧಿಗಳು. ಈಗ ಪಾಕ್ಗೆ ಅಮಾಯಕ ನಾಗರಿಕರೇ ಟಾರ್ಗೆಟ್. ಉರಿ ಮತ್ತು ಕುಪ್ವಾರದ ನಾಗರಿಕರ ಪ್ರದೇಶಗಳ ಬಳಿ ದಾಳಿ ಯತ್ನ. ಪಾಕ್ ದಾಳಿಗೆ ಆರ್ಟಿಲರಿ ಈಗ ಪಾಕ್ಗೆ ನಾಗರಿಕರನ್ನ ಗುರಿಯಾಗಿಸ್ತಾ ಇದೆ. ಅದಕ್ಕೆ ಪ್ರತಿದಾಳಿಯನ್ನು ಭಾರತ ಕೂಡ ಮಾಡ್ತಾ ಇದೆ. ಬೇರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ವಿಮಾನ ಹಾರಿಸಿದ್ರು ಅಂದ್ರೆ ಹೊಡೆದುರುಳಿಸ್ತಾರೆ, ಡ್ರೋನ್ ಹಾರಿಸಿದ್ರೆ ಹೊಡೆದುರುಳಿಸ್ತಾರೆ. ಈಗ ಸಣ್ಣ ಪುಟ್ಟ ರೀತಿಯಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಬೇಕು. ಪ್ರತೀಕಾರ ಯಾವಾಗ ನಾಗರಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತಿರೋ
ಪಾಕಿಸ್ತಾನದ ಕೊನೆಯ ದಿನಗಳು, ಕೊನೆಯ ಉಸಿರು. ನೆನೆ ಪೂಂಚ್ನಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತು ಪಾಕಿಸ್ತಾನ. ಪೂಂಚ್ನ 14 ಅಮಾಯಕ ನಾಗರಿಕರು ಪ್ರಾಣವನ್ನ ಕಳ್ಕೊಂಡು. ಪೂಂಚ್ ವಾಸ್ ಬ್ಲೀಡಿಂಗ್. ಟುಡೇ ಎಂಟೈರ್ ಪಾಕಿಸ್ತಾನ್ ಇಸ್ ಬರ್ನಿಂಗ್. ನಿನ್ನೆ ಪೂಂಚ್ನಲ್ಲಿ ರಕ್ತಪಾತವನ್ನ ಮಾಡಿದ ಪಾಕಿಸ್ತಾನ ಇವತ್ತು ಭಾರತದ ರೋಷಾಗ್ನಿಗೆ ಹೊತ್ತಿ ಉರಿತಾ ಇದೆ. ಇಡೀ ಪಾಕಿಸ್ತಾನದ ಮೇಲೆ ಅಗ್ನಿಯ ಮಳೆಯನ್ನ ಸುರಿಸ್ತಾ ಇದೆ ಭಾರತ. ಪೂಂಚ್ನ 14 ನಾಗರಿಕರ ಬಲಿಗೆ ಪ್ರತೀಕಾರ ಇವತ್ತು ಇಡೀ ಪಾಕಿಸ್ತಾನ ಧಗಧಗಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ 26 ಮಂದಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿಸ್ತು ಪಾಕಿಸ್ತಾನ. 100 ಮಂದಿ ಉಗ್ರವಾದಿಗಳ ರಕ್ತವನ್ನ ಕಾಣ್ತು ಭಾರತ. ಟೆಟ್ ಫಾರ್ ಟ್ಯಾಟ್. ನೀವು ಹಿಂಗ್ ಹೊಡೆದ್ರೆ ಅದಕ್ಕಿಂತ ಡಬ್ಬಲ್ ಹೊಡಿತೀವಿ ಅನ್ನೋದನ್ನ ತೋರಿಸ್ತಾ ಇದೆ ಭಾರತ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಸ್ಟರ್ಡೇ ಪೂಂಚ್ ವಾಸ್ ಬ್ಲೀಡಿಂಗ್. ಟುಡೇ ಎಂಟೈರ್ ಪಾಕಿಸ್ತಾನ್ ಇಸ್ ಬರ್ನಿಂಗ್. ನೆನ್ನೆ ಪೂಂಚ್ನಲ್ಲಿ ರಕ್ತಪಾತ, ಇವತ್ತು ಇಡೀ ಪಾಕಿಸ್ತಾನ ಧಗಧಗ. ಇಡೀ ಪಾಕಿಸ್ತಾನದ ಆಯಕಟ್ಟಿನ ನಗರಗಳೆಲ್ಲವೂ ಕೂಡ ಇದೀಗ ಪಾಕಿಸ್ತಾನದ ಸೇನಾಪಡೆಯ ಕೈಯಿಂದ ಕೊಂಚವೇ ಜಾರು ಹೋಗ್ತಾ ಇದೆ. ಭಾರತ ಮಾಡ್ತಾ ಇರುವ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪರದಾಡ್ತಾ ಇದೆ ಪಾಕಿಸ್ತಾನದ ನಗರಗಳು. ಇಸ್ಲಾಮಾಬಾದ್, ಕರಾಚಿ, ಸಿಯಾಲ್ಕೋಟ್, ರಾವಲ್ಪಿಂಡಿ, ಪೇಶಾವರ, ಒಂದಾ ಎರಡ. ಭಾರತದ 4 ನಗರಗಳ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ 8 ನಗರಗಳ ಮೇಲೆ ಇದೀಗ ಭಾರತ ಪ್ರತಿದಾಳಿಯನ್ನ ಮಾಡ್ತಾ ಇದೆ. 1 ಬುಲೆಟ್ಗೆ 10 ಬುಲೆಟ್, 1 ದಾಳಿಗೆ 4 ಪ್ರತಿದಾಳಿ. ಇದು ಭಾರತದ ಪ್ರತಿದಾಳಿಯ ಪರಾಕ್ರಮ. ಪೂಂಚ್ನ ಪ್ರತೀಕಾರದ ಭಾಗವಾಗಿ ಇವತ್ತು ಇಡೀ ಪಾಕಿಸ್ತಾನ ಹೊತ್ತಿ ಉರಿಯುವಂತೆ ಮಾಡಿದೆ ಭಾರತ. ಇದು ಹೊಸ ಭಾರತದ ಪರಾಕ್ರಮ. ವೀಕ್ಷಕರೇ, ಮತ್ತೊಮ್ಮೆ ನೆನಪು ಮಾಡ್ತೀನಿ, ಯುದ್ಧ ಪ್ರಾರಂಭ ಮಾಡಲಿಕ್ಕೆ ಮೊದಲ ಹೆಜ್ಜೆ ಇಟ್ಟಿರೋದೇ ಪಾಕಿಸ್ತಾನ. 2 ಗಂಟೆಯಲ್ಲಿ ತನ್ನ ಪ್ರಬಲ ಅಸ್ತ್ರಗಳನ್ನು ಕಳೆದುಕೊಂಡಿದ್ದು ಪಾಕಿಸ್ತಾನ. ಯುರೋಪಿಯನ್ ಯೂನಿಯನ್ ಮುಂದೆ ಭಿಕ್ಷೆ ಬೇಡಲಿಕ್ಕೆ ಹೊರಟಿದೆ ಪಾಕಿಸ್ತಾನ. ಆದರೆ ಈವರೆಗೂ ಭಾರತ ಒಂದೇ ಒಂದು ದೇಶದ ಸಹಾಯವನ್ನ ಕೇಳಿಲ್ಲ. ಜಸ್ಟ್ ಮಾಹಿತಿಯನ್ನ ರವಾನೆ ಮಾಡ್ತಿದೆ ಅಷ್ಟೆ. ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಮಾತನಾಡಿದ್ದು ಸಹಾಯ ಕೇಳಿಯಲ್ಲ, ಬದಲಾಗಿ ಆದ ದಾಳಿಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ ಭಾರತ. ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಈವರೆಗೆ ಒಂದೇ ಒಂದು ದೇಶದ ಮುಂದೆ ಕೂಡ ಕೈಯೊಡ್ಡಿಲ್ಲ ಭಾರತ. ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಇದು ಕೂಡ ಉದಾಹರಣೆಯಾಗಿ ನಿಲ್ತಾ ಇದೆ. ಭಾರತ ಕೇಳೋಕ್ ಮುಂಚೆಯೇ ಯುರೋಪಿಯನ್ ಯೂನಿಯನ್ ಭಾರತದ ಪರವಾಗಿ ನಿಂತಿದೆ, ಅಮೆರಿಕ ಭಾರತದ ಪರವಾಗಿ ನಿಂತಿದೆ, ರಷ್ಯಾ ಭಾರತದ ಜೊತೆಯಲ್ಲಿ ನಿಂತಿದೆ, ಚೀನಾ ಪಾಕಿಸ್ತಾನದ ಪರವಾಗಿ ನೇರವಾಗಿ ನಿಲ್ಲಲಿಕ್ಕೆ ಆಗದ ಪರಿಸ್ಥಿತಿಯ ಜನಪ್ರತಿನಿಧಿಗಳು. ಈಗ ಪಾಕ್ಗೆ ಅಮಾಯಕ ನಾಗರಿಕರೇ ಟಾರ್ಗೆಟ್. ಉರಿ ಮತ್ತು ಕುಪ್ವಾರದ ನಾಗರಿಕರ ಪ್ರದೇಶಗಳ ಬಳಿ ದಾಳಿ ಯತ್ನ. ಪಾಕ್ ದಾಳಿಗೆ ಆರ್ಟಿಲರಿ ಈಗ ಪಾಕ್ಗೆ ನಾಗರಿಕರನ್ನ ಗುರಿಯಾಗಿಸ್ತಾ ಇದೆ. ಅದಕ್ಕೆ ಪ್ರತಿದಾಳಿಯನ್ನು ಭಾರತ ಕೂಡ ಮಾಡ್ತಾ ಇದೆ. ಬೇರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ವಿಮಾನ ಹಾರಿಸಿದ್ರು ಅಂದರೆ ಹೊಡೆದುರುಳಿಸ್ತಾರೆ, ಡ್ರೋನ್ ಹಾರಿಸಿದ್ರೆ ಹೊಡೆದುರುಳಿಸ್ತಾರೆ. ಈಗ ಸಣ್ಣ ಪುಟ್ಟ ರೀತಿಯಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಬೇಕು, ಪ್ರತೀಕಾರ. ಯಾವಾಗ ನಾಗರಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತಿರೋ ಪಾಕಿಸ್ತಾನದ ಕೊನೆಯ ದಿನಗಳು, ಕೊನೆಯ ಉಸಿರು. ನೆನೆ ಪೂಂಚ್ನಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತು ಪಾಕಿಸ್ತಾನ. ಪೂಂಚ್ನ 14 ಅಮಾಯಕ ನಾಗರಿಕರು ಪ್ರಾಣವನ್ನ ಕಳ್ಕೊಂಡು. ಪೂಂಚ್ ವಾಸ್ ಬ್ಲೀಡಿಂಗ್. ಟುಡೇ ಎಂಟೈರ್ ಪಾಕಿಸ್ತಾನ್ ಇಸ್ ಬರ್ನಿಂಗ್. ನಿನ್ನೆ ಪೂಂಚ್ನಲ್ಲಿ ರಕ್ತಪಾತವನ್ನ ಮಾಡಿದ ಪಾಕಿಸ್ತಾನ ಇವತ್ತು ಭಾರತದ ರೋಷಾಗ್ನಿಗೆ ಹೊತ್ತಿ ಉರಿತಾ ಇದೆ. ಇಡೀ ಪಾಕಿಸ್ತಾನದ ಮೇಲೆ ಅಗ್ನಿಯ ಮಳೆಯನ್ನ ಸುರಿಸ್ತಾ ಇದೆ ಭಾರತ. ಪೂಂಚ್ನ 14 ನಾಗರಿಕರ ಬಲಿಗೆ ಪ್ರತೀಕಾರ ಇವತ್ತು ಇಡೀ ಪಾಕಿಸ್ತಾನ ಧಗಧಗಿಸ್ತಾ ಇದೆ.
ಪಹಲ್ಗಾಮ್ನಲ್ಲಿ 26 ಮಂದಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿಸ್ತು ಪಾಕಿಸ್ತಾನ. 100 ಮಂದಿ ಉಗ್ರವಾದಿಗಳ ರಕ್ತವನ್ನ ಕಾಣ್ತು ಭಾರತ. ಟೆಟ್ ಫಾರ್ ಟ್ಯಾಟ್. ನೀವು ಹಿಂಗೆ ಹೊಡೆದ್ರೆ ಅದಕ್ಕಿಂತ ಡಬಲ್ ಹೊಡಿತೀವಿ ಅನ್ನೋದನ್ನ ತೋರಿಸ್ತಾ ಇದೆ ಭಾರತ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಸ್ಟರ್ಡೇ ಪೂಂಚ್ ವಾಸ್ ಬ್ಲೀಡಿಂಗ್, ಟುಡೇ ಎಂಟೈರ್ ಪಾಕಿಸ್ತಾನ್ ಇಸ್ ಬರ್ನಿಂಗ್. ನೆನ್ನೆ ಪೂಂಚ್ನಲ್ಲಿ ರಕ್ತಪಾತ, ಇವತ್ತು ಇಡೀ ಪಾಕಿಸ್ತಾನ ಧಗ. ಇಡೀ ಪಾಕಿಸ್ತಾನದ ಆಯಕಟ್ಟಿನ ನಗರಗಳೆಲ್ಲವೂ ಕೂಡ ಇದೀಗ ಪಾಕಿಸ್ತಾನದ ಸೇನಾಪಡೆಯ ಕೈಯಿಂದ ಕೊಂಚವೇ ಜಾರು ಹೋಗ್ತಾ ಇದೆ. ಭಾರತ ಮಾಡ್ತಾ ಇರುವ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪರದಾಡ್ತಾ ಇದೆ ಪಾಕಿಸ್ತಾನದ ನಗರಗಳು. ಇಸ್ಲಾಮಾಬಾದ್, ಕರಾಚಿ, ಸಿಯಾಲ್ಕೋಟ್, ರಾವಲ್ಪಿಂಡಿ, ಪೇಶಾವರ 1-2. ಭಾರತದ 4 ನಗರಗಳ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ 8 ನಗರಗಳ ಮೇಲೆ ಇದೀಗ ಭಾರತ ಪ್ರತಿದಾಳಿಯನ್ನ ಮಾಡ್ತಾ ಇದೆ. 1 ಬುಲೆಟ್ಗೆ 10 ಬುಲೆಟ್, 1 ದಾಳಿಗೆ 4 ಪ್ರತಿದಾಳಿ. ಇದು ಭಾರತದ ಪ್ರತಿದಾಳಿಯ ಪರಾಕ್ರಮ. ಪೂಂಚ್ನ ಪ್ರತೀಕಾರದ ಭಾಗವಾಗಿ ಇವತ್ತು ಇಡೀ ಪಾಕಿಸ್ತಾನ ಹೊತ್ತಿ ಉರಿಯುವಂತೆ ಮಾಡಿದೆ ಭಾರತ. ಇದು ಹೊಸ ಭಾರತದ ಪರಾಕ್ರಮ. ವೀಕ್ಷಕರೇ, ಮತ್ತೊಮ್ಮೆ ನೆನಪು ಮಾಡ್ತೀನಿ, ಯುದ್ಧ ಪ್ರಾರಂಭ ಮಾಡಲಿಕ್ಕೆ ಮೊದಲ ಹೆಜ್ಜೆ ಇಟ್ಟಿರೋದೇ ಪಾಕಿಸ್ತಾನ. 2 ಗಂಟೆಯಲ್ಲಿ ತನ್ನ ಪ್ರಬಲ ಅಸ್ತ್ರಗಳನ್ನು ಕಳೆದುಕೊಂಡಿದ್ದು ಪಾಕಿಸ್ತಾನ. ಯುರೋಪಿಯನ್ ಯೂನಿಯನ್ ಮುಂದೆ ಭಿಕ್ಷೆ ಬೇಡಲಿಕ್ಕೆ ಹೊರಟಿದೆ ಪಾಕಿಸ್ತಾನ. ಆದರೆ ಈವರೆಗೂ ಭಾರತ ಒಂದೇ ಒಂದು ದೇಶದ ಸಹಾಯವನ್ನ ಕೇಳಿಲ್ಲ, ಜಸ್ಟ್ ಮಾಹಿತಿಯನ್ನು ರವಾನೆ ಮಾಡ್ತಿದೆ ಅಷ್ಟೆ. ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಮಾತನಾಡಿದ್ದು ಸಹಾಯ ಕೇಳಿಯಲ್ಲ, ಬದಲಾಗಿ ಆದ ದಾಳಿಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ ಭಾರತ. ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಈವರೆಗೆ ಒಂದೇ ಒಂದು ದೇಶದ ಮುಂದೆ ಕೂಡ ಕೈಯೊಡ್ಡಿಲ್ಲ ಭಾರತ. ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಇದು ಕೂಡ ಉದಾಹರಣೆಯಾಗಿ ನಿಲ್ತಾ ಇದೆ. ಭಾರತ ಕೇಳೋಕ್ ಮುಂಚೆ ಯುರೋಪಿಯನ್ ಯೂನಿಯನ್ ಭಾರತದ ಪರವಾಗಿ ನಿಂತಿದೆ, ಅಮೆರಿಕ ಭಾರತದ ಪರವಾಗಿ ನಿಂತಿದೆ, ರಷ್ಯಾ ಭಾರತದ ಜೊತೆಯಲ್ಲಿ ನಿಂತಿದೆ, ಚೀನಾ ಪಾಕಿಸ್ತಾನದ ಪರವಾಗಿ ನೇರವಾಗಿ ನಿಲ್ಲಲಿಕ್ಕೆ ಆಗದ ಪರಿಸ್ಥಿತಿ